ಆತ್ಮೀಯ ವಿದ್ಯಾರ್ಥಿಗಳೇ, ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಮೊದಲನೆಯ ಅಧ್ಯಾಯ BA 6th ಸೆಮಿಸ್ಟರ್ ಪೇಪರ್ ಫಸ್ಟ್, ಪತ್ರಿಕೆ 1ರ ಮೊದಲನೆಯ ಅಧ್ಯಾಯ. ಪೇಪರ್ ಫಸ್ಟ್, ಇಂಡಿಯನ್ ಎಕಾನಮಿ ಪಾರ್ಟ್ 2. ಇಲ್ಲಿ ಭಾರತದ ಅರ್ಥವ್ಯವಸ್ಥೆ ಭಾಗ 2ರ ಒಂದು ವಿಷಯ ವಸ್ತುವನ್ನು ಕುರಿತು ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು. ಹಿಂದಿನ ಕ್ಲಾಸ್ನಲ್ಲಿ ನಾವು ಪಠ್ಯಕ್ರಮದ ಬಗ್ಗೆ ಚರ್ಚಿಸಿದ್ವಿ. ಇವತ್ತಿನ ತರಗತಿಯಲ್ಲಿ ಫಾರ್ ಚಾಪ್ಟರ್ ಫಸ್ಟ್, ಅಗ್ರಿಕಲ್ಚರ್ ಇನ್ ಇಂಡಿಯಾ, ಭಾರತದ ಕೃಷಿ ವ್ಯವಸ್ಥೆಯ ಬಗ್ಗೆ ಕುರಿತು ಚರ್ಚಿಸ್ತಾ ಹೋಗ್ತಕ್ಕಂಥದ್ದು. ಕೃಷಿ ಮಾನವನ ಚಟುವಟಿಕೆಗಳಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಮತ್ತು ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ಕಸುಬಾಗಿರ್ತಕ್ಕಂಥದ್ದು. ಜಗತ್ತಿನ ಬಹುಜನರ ಜೀವನೋಪಾಯದ ಮಾರ್ಗವಾಗಿರ್ತಕ್ಕಂಥದ್ದು ಈ ಕೃಷಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಕೃಷಿ ಒಂದು ರೀತಿಯಲ್ಲಿ ಮಾನವ ಮತ್ತು ಪ್ರಕೃತಿಯ ನಡುವೆ ಹೊಂದಾಣಿಕೆಯ ಒಂದು ಕೆಲಸವಾಗಿರ್ತಕ್ಕಂಥದ್ದು. ಅಂದರೆ ಈ ಕೃಷಿ ಉತ್ಪಾದನೆ ನಡಿಬೇಕು ಅಂತಂದರೆ ಮಾನವನ ಶ್ರಮ ಮತ್ತು ಪ್ರಕೃತಿಯ ಪ್ರಭಾವ ಬಹಳಷ್ಟು ಮುಖ್ಯವಾಗಿರುತ್ತೆ ಅನ್ನೋದು. ಇತರೆ ಅನಾಭಿವೃದ್ಧಿ ದೇಶಗಳಂತೆ ಭಾರತವೂ ಸಹ ಈ ಕೃಷಿ ಪ್ರಧಾನ ರಾಷ್ಟ್ರವಾಗಿರ್ತಕ್ಕಂಥದ್ದು. 55%ಕ್ಕಿಂತಲೂ ಕೂಡ ಹೆಚ್ಚಿನ ಜನರು ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. 2011ರ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ 55%ಕ್ಕಿಂತ ಜನರು ಯಾವ ಹುದ್ದೆಯನ್ನು ಅಥವಾ ಯಾವ ಉದ್ಯೋಗವನ್ನು ಅವಲಂಬಿಸಿದ್ದಾರೆ ಅಂತಂದರೆ ಈ ಒಂದು ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಭಾರತದಲ್ಲಿ ಹೇಳಬೇಕಾದ್ರೆ ಕೃಷಿ ಅತ್ಯಂತ ಬಹುದೊಡ್ಡದಾದ ಮತ್ತು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ಯಮ ಕ್ಷೇತ್ರವಾಗಿರ್ತಕ್ಕಂಥದ್ದು. ಭಾರತದ ಆರ್ಥಿಕತೆಯ ಬೆನ್ನೆಲುಬು ಎಂದು ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು ಈ ಕೃಷಿ ಕ್ಷೇತ್ರ. ಯಾಕೆ ಅಂತಂದರೆ ನಮ್ಮ ದೇಶದ ರಾಷ್ಟ್ರೀಯ ಆದಾಯದ ಬಹುಪಾಲು ಕೃಷಿಯಿಂದಲೇ ಬರ್ತಕ್ಕಂಥ ಕಾಲ ಹಿಂದಿನ ದಿನಮಾನಗಳಲ್ಲಿ ಇತ್ತು. ಹಾಗೆಯೇ 10% ಜನರಿಗೆ ಜೀವನೋಪಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಈ ಕೃಷಿಯಾಗಿರೋದ್ರಿಂದ ಕೃಷಿಯನ್ನು ಭಾರತದ ಆರ್ಥಿಕತೆಯ ಬೆನ್ನೆಲುಬು ಅಂತ ಕರೀತಾ ಇದೆ. ಅಗ್ರಿಕಲ್ಚರ್ ಈಸ್ ಎ ಬ್ಯಾಕ್ ಬೋನ್ ಆಫ್ ದಿ ಇಂಡಿಯನ್ ಎಕಾನಮಿ ಅಂತ ಕರೀತಾ ಇರ್ತಕ್ಕಂಥದ್ದು. ಕೃಷಿ ಇವತ್ತಿಗೂ ಕೂಡ ಭಾರತದ ರಾಷ್ಟ್ರೀಯ ಆದಾಯಕ್ಕೆ 12%ಕ್ಕಿಂತಲೂ ಹೆಚ್ಚಿನ ಒಂದು ಆದಾಯವನ್ನು ಒದಗಿಸಿಕೊಡ್ತಾ ಇರ್ತಕ್ಕಂಥದ್ದು. ಹಾಗೆಯೇ ದೇಶದ ಒಳಿತಿಗಾಗಿ ಕೃಷಿ ನೇರವಾಗಿ ಬಹಳಷ್ಟು ನೆರವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಅಲ್ಲಗಳೆಯೋ ಹಾಗಿಲ್ಲ. ಭಾರತದಲ್ಲಿ ಕೃಷಿಯು ಜೀವನಾಧಾರ ಕಸುಬಾಗಿರೋದ್ರಿಂದ ಅದು ಪ್ರಾಥಮಿಕ ವಲಯ ಎಂಬುದಾಗಿ ಪರಿಗಣಿಸಿರ್ತಕ್ಕಂಥದ್ದು. ಅಗ್ರಿಕಲ್ಚರ್ ಈಸ್ ಎ ಲೈವ್ಲಿಹುಡ್ ಇನ್ ದಿ ಇಂಡಿಯನ್ ಪೀಪಲ್. ಬಿಕಾಸ್ ಅಗ್ರಿಕಲ್ಚರ್ ಈಸ್ ಎ ಕಾಲ್ಡ್ ಅಪಾನ್ ಎ ಪ್ರೈಮರಿ ಸೆಕ್ಟರ್. ಹಾಗಾಗಿ ಈ ಒಂದು ಕ್ಷೇತ್ರವನ್ನು ಪ್ರಾಥಮಿಕ ವಲಯ ಅಂತ ಕರೀತಾ ಇರ್ತಕ್ಕಂಥದ್ದು. ಅದು ಜನರ ಜೀವನ ನಿರ್ವಹಣೆಗೆ ಆಹಾರವನ್ನು ಒದಗಿಸ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಕೈಗಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಗಳು ಮತ್ತು ಬಹುದೊಡ್ಡ ಸಂಖ್ಯೆಯ ಜನರಿಗೆ ಉದ್ಯೋಗ ಅವಕಾಶವನ್ನು ಒದಗಿಸಿಕೊಡ್ತಾ ಇರ್ತಕ್ಕಂಥದ್ದು. ಅಗ್ರಿಕಲ್ಚರ್ ದೇರ್ ವಿಲ್ ಬಿ ಮೇಂಟೈನ್ಡ್ ಆರ್ ಪ್ರೊವೈಡಿಂಗ್ ಆಫ್ ದಿ ಫುಡ್ ಫೆಸಿಲಿಟೀಸ್ in the people and also providing of the raw materials of industrial sector and also providing for the employment generation of the people. This is the contributions of the agricultural sector. ಕೃಷಿ ಭಾರತದ ಆರ್ಥಿಕ ಅಭಿವೃದ್ಧಿ, ವಿದೇಶಿ ವ್ಯಾಪಾರ ಮತ್ತು ಆದಾಯ ವೃದ್ಧಿಗೆ ತನ್ನದೇ ಆದಂಥ ಒಂದು ಕೊಡುಗೆಗಳನ್ನು ಸಲ್ಲಿಸ್ತಾ ಬಂದಿರತಕ್ಕಂಥದ್ದು. ಯಾವುದೇ ದೇಶವಾದರೂ ಕೂಡ ಈ ಕೃಷಿ ಅಭಿವೃದ್ಧಿಯ ಮೂಲಕವೇ ಇತರೆ ವಲಯಗಳ ಅಭಿವೃದ್ಧಿಗೆ ಮಾರ್ಗವನ್ನು ಕಲ್ಪಿಸಿಕೊಳ್ಳಬೇಕಾಗಿರತಕ್ಕಂತಹ ಅನಿವಾರ್ಯತೆ ಇರತಕ್ಕಂಥದ್ದು. ಇವತ್ತು ಮುಂದುವರೆದ ಶ್ರೀಮಂತ ರಾಷ್ಟ್ರಗಳು ಅಂತ ನಾವೇನು ಕರಿತಾ ಇದ್ದೀವಿ, ಆ ಎಲ್ಲ ದೇಶಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಥವಾ ಒಂದಲ್ಲ ಒಂದು ಕಾಲದಲ್ಲಿ ಕೃಷಿ ಪ್ರಧಾನ ರಾಷ್ಟ್ರಗಳೇ ಆಗಿರ್ತಕ್ಕಂಥದ್ದು. ಇವತ್ತು ಅಮೇರಿಕ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇವತ್ತು ಕೈಗಾರಿಕಾ ಪ್ರಧಾನ ರಾಷ್ಟ್ರಗಳಾಗಿದ್ದರೂ ಕೂಡ ಹಿಂದೊಂದು ಕಾಲದಲ್ಲಿ ಆ ರಾಷ್ಟ್ರಗಳು ಕೂಡ ಕೃಷಿ ಮೂಲದಿಂದಲೇ ಬಂದಿರತಕ್ಕಂಥದ್ದನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ ಅನ್ನೋದು. ಹಾಗಾಗಿ ಕೃಷಿಯನ್ನು ನಾವೇನಾದರೂ ನಿರ್ಲಕ್ಷಿಸಿದರೆ ಆರ್ಥಿಕ ಅಭಿವೃದ್ಧಿಗೆ ಒಂದು ಭದ್ರವಾದ ನೆಲೆಯೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೃಷಿ
ಅಭಿವೃದ್ಧಿಯ ಭದ್ರ ತಳಪಾಯದ ಮೇಲೆ ಇವತ್ತು ಅನೇಕ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸ್ತಾ ಇರ್ತಕ್ಕಂಥದ್ದು. ಅದು ಕೈಗಾರಿಕೆಯಾಗಿರ್ಬೋದು, ಸಾರಿಗೆ ಸಂಪರ್ಕ ಮತ್ತು ಇತರೆ ವಲಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಹೀಗೆ ಕೃಷಿಯು ಬಹುಮುಖ್ಯ ಕಸುಬಾಗಿರೋದ್ರಿಂದ ಅದನ್ನು ನಿರ್ಲಕ್ಷಿಸಿದರೆ ನಾವು ಬದುಕೋದು ಅಸಾಧ್ಯದ ಮಾತು. ಹಾಗಾಗಿ ಇವತ್ತು ನಮ್ಮ ದೇಶದ ಜನರ ಜೀವನದ ಹಾಸುಹೊಕ್ಕಾಗಿರ್ತಕ್ಕಂಥ ಮುಖ್ಯ ಕಸುಬು ಅಂತಂದರೆ ಕೃಷಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇದು ನಮ್ಮ ದೇಶದ ಕೃಷಿಯ ಬಗ್ಗೆ ನಾವು ಕೊಡ್ತಕ್ಕಂಥ ಒಂದು ಪೀಠಿಕೆ. ಇನ್ನು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯ ಸ್ಥಾನಮಾನ ಏನು? ಸೊ ವಾಟ್ ಆರ್ ದಿ ಪ್ಲೇಸ್ ಆಫ್ ದಿ ಅಗ್ರಿಕಲ್ಚರ್ ಇನ್ ದಿ ಇಂಡಿಯನ್ ಎಕಾನಮಿ? ಸೊ ಪುರಾತನ ಕಾಲದಿಂದಲೂ ಕೂಡ ಕೃಷಿ ಭಾರತದ ಪುರಾತನ ಪ್ರಧಾನ ಕಸುಬಾಗಿರ್ತಕ್ಕಂಥದ್ದು. ಭಾರತ ಆರ್ಥಿಕ ರಚನೆಯು ಕೃಷಿಯ ಮೇಲೆ ನಿಂತಿರ್ತಕ್ಕಂಥದ್ದು. ಸೊ ದ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಎಕಾನಮಿ ಡಿಪೆಂಡ್ಸ್ ಅಪಾನ್ ದಿ ಅಗ್ರಿಕಲ್ಚರಲ್ ಸೆಕ್ಟರ್. ಇಂದಿಗೂ ಕೂಡ ಕೃಷಿಯು ಭಾರತದ ಆರ್ಥಿಕತೆಯ ಬೆನ್ನೆಲುಬು ಎಂಬುದಾಗಿ ಪರಿಗಣಿಸಲ್ಪಟ್ಟಿರೋದ್ರಿಂದ ಆ ಒಂದು ಕೃಷಿ ಅಭಿವೃದ್ಧಿಗೊಂಡ್ರೆ ಮಾತ್ರ ಭಾರತ ಅಭಿವೃದ್ಧಿಗೊಂಡಂತೆ, ಇಲ್ಲವಾದರೆ ಅಸಾಧ್ಯ. ಕೃಷಿಯನ್ನು ಉಪೇಕ್ಷಿಸಿ ಭಾರತ ಅಭಿವೃದ್ಧಿಗೊಳ್ಳೋದು ಕನಸಿನ ಮಾತಾಗಿರ್ತಕ್ಕಂಥದ್ದು. ಸೊ any such kinds of economic sector there will be developed depends upon the agricultural sector. So even today also agriculture is a backbone of the Indian economy, because so more than 55% of the people will be engaged in agricultural sector. So the livelihood of the people depends upon the agricultural sector. ಹಾಗಾಗಿ ಇವತ್ತು ಕೃಷಿಯನ್ನು ನಿರ್ಲಕ್ಷಿಸದೆ ನಾವು ಕೃಷಿಯ ಮೂಲಕವೇ ಇತರೆ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಬೇಕಾದಂಥ ಅನಿವಾರ್ಯತೆ ಇರ್ತಕ್ಕಂಥದ್ದು. ಹಾಗಿದ್ರೆ ಈ ಕೃಷಿಯ ಪ್ರಾಮುಖ್ಯತೆ ಏನು ನಮ್ಮ ಆರ್ಥಿಕತೆಯಲ್ಲಿ, ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯ ಸ್ಥಾನಮಾನ ಏನು ಅನ್ನೋದನ್ನು ಕೆಲವು ಅಂಶಗಳ ಮೂಲಕ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಕ್ಕಂಥದ್ದು. ಸೊ ವಾಟ್ ಆರ್ ದಿ ಪ್ಲೇಸ್ ಆಫ್ ಅಗ್ರಿಕಲ್ಚರ್ ಇನ್ ದಿ ಇಂಡಿಯನ್ ಎಕಾನಮಿ? We discussed about the some of major factors. The first one is ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ, ಸೇರ್ ಇನ್ ನ್ಯಾಷನಲ್ ಇನ್ಕಮ್. ಕಳೆದ 6-7 ದಶಕಗಳ ಅವಧಿಯಲ್ಲಿ ಕೈಗಾರಿಕೀಕರಣಕ್ಕಾಗಿ ನಡೆಸಿರ್ತಕ್ಕಂತಹ ಹಲವಾರು ಪ್ರಯತ್ನಗಳ ನಡುವೆಯೂ ಕೂಡ ಇವತ್ತಿಗೂ ಕೃಷಿ ಪ್ರಧಾನವಾಗಿರ್ತಕ್ಕಂತಹ ದೇಶವಾಗಿಯೇ ಉಳ್ಕೊಂಡಿರ್ತಕ್ಕಂಥದ್ದು. ಕೃಷಿ ಕ್ಷೇತ್ರ ಇವತ್ತು ದೇಶದ ರಾಷ್ಟ್ರೀಯ ಆದಾಯದಲ್ಲಿ ಸಾಕಷ್ಟು ಪಾಲನ್ನು ಹೊಂದಿರತಕ್ಕಂಥದ್ದು. So in the period of 1950, 1960, 1970, more than 50% of the national income there will be contributed in agricultural sector. 1950, 60, 70ರ ದಶಕದ ಅವಧಿಯಲ್ಲಿ 55%ಕ್ಕಿಂತಲೂ ಹೆಚ್ಚಿನ ಪಾಲು ಆದಾಯ ಈ ಕೃಷಿಯಿಂದ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಕೂಡ ಕೃಷಿ ರಾಷ್ಟ್ರೀಯ ಆದಾಯದಲ್ಲಿ 2/3 ಭಾಗದ ಪಾಲನ್ನು ಹೊಂದಿರತಕ್ಕಂಥದ್ದು. 1950-51ರಲ್ಲಿ ಕೃಷಿ ಕ್ಷೇತ್ರದ ಮೂಲಕ ಬರ್ತಕ್ಕಂಥ ಆದಾಯ ಎಷ್ಟಿತ್ತು ಅಂತಂದರೆ 56.5%. ಸೊ ಇನ್ ದಿ ಪೀರಿಯಡ್ ಆಫ್ 1950-51, so the contributions of national income in agricultural sector is 55.5%. ಸೊ ಈ ಒಂದು ಪ್ರಮಾಣ ಕಾಲಾನಂತರ ಇಳಿಮುಖವಾಗಿರ್ತಕ್ಕಂಥದ್ದು. So after onwards, the share of national income in agricultural sector there will be reduces. So in the period of 1991, so the share of agriculture in national income, so 33%. ಸೊ 90-91ರ ವೇಳೆಗೆ ಆ ಒಂದು ಕೃಷಿಯಿಂದ ಬರ್ತಕ್ಕಂಥ ಆದಾಯದ ಪ್ರಮಾಣ 33%ಕ್ಕೆ ಇಳಿಮುಖವಾಗಿರ್ತಕ್ಕಂಥದ್ದು. ಸೊ ಆದರೂ ಕೂಡ ಪ್ರಸ್ತುತವಾಗಿ ಇವತ್ತು ನಮ್ಮ ದೇಶಕ್ಕೆ 12% ಆದಾಯವನ್ನು ಕೃಷಿಯಿಂದಲೇ ನಾವು ಪಡೀತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಅಲ್ಲಗಳೆಯೋ ಹಾಗಿಲ್ಲ. ಆ್ಯಂಡ್ ಸೆಕೆಂಡ್ ಫ್ಯಾಕ್ಟರ್ ಈಸ್ ಗರಿಷ್ಠ ಉದ್ಯೋಗ, ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್. So the agricultural sector there will be providing employment generation. ಕೃಷಿ ಇವತ್ತಿಗೂ ಕೂಡ ಭಾರತದಲ್ಲಿ ಗರಿಷ್ಠ ಉದ್ಯೋಗವನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಕ್ಷೇತ್ರವಾಗಿರ್ತಕ್ಕಂಥದ್ದು. ಕೃಷಿ ಭಾರತೀಯರ ಒಂದು ಪ್ರಮುಖ ಕಸುಬಾಗಿರ್ತಕ್ಕಂಥದ್ದು. ಒಂದು ಕಾಲದಲ್ಲಿ 75%ಕ್ಕಿಂತಲೂ ಹೆಚ್ಚು ಜನರು ಕೃಷಿಯನ್ನೇ ಅವಲಂಬಿಸಿದ್ರು.
ಆರ್ಥಿಕ ಯೋಜನೆಗಳ ಕಾಲಾವಧಿಯಲ್ಲಿ ಸಾಧಿಸಿದ ಅದ್ಭುತವಾದಂಥ ಕೈಗಾರಿಕಾ ಅಭಿವೃದ್ಧಿಯ ತರುವಾಯವೂ ಕೂಡ ಕೃಷಿ ಇವತ್ತಿಗೂ ಕೂಡ ಮುಖ್ಯ ಕಸುಬಾಗಿಯೇ ನಮ್ಮ ದೇಶದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಸೊ ಇತ್ತೀಚಿನ 2015ರ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ಇವತ್ತಿಗೂ 48% ಜನರು ಕೃಷಿಯನ್ನೇ ಅವಲಂಬಿಸಿಕೊಂಡು ಜೀವನವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. 2012ರ ಅಂಕಿಅಂಶಗಳ ಪ್ರಕಾರ ಸುಮಾರು 235 ದಶಲಕ್ಷ ಜನರಿಗೆ ಈ ಕೃಷಿ ಕ್ಷೇತ್ರ ಉದ್ಯೋಗವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಹೀಗೆ ಅತಿ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ತಾ ಇರತಕ್ಕಂತಹ ಕೃಷಿ ಕ್ಷೇತ್ರ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಪ್ರೊವೈಡಿಂಗ್ more and more employment, so generation opportunities. So the agricultural, there will be providing for the more employment generation ಅಂತ ಕರೀತಾ ಇರ್ತಕ್ಕಂಥದ್ದು. So remaining factors there will be discussed in next class. Thank you.